ಎಫೆಕ್ಟ್ ಏನಿಲ್ಲ, ಏನೇನೂ ಇಲ್ಲ. ಎಂದಿನಂತೆ ಇತ್ತು ಬಸ್, ಆಟೋ, ಕ್ಯಾಬ್ ಸಂಚಾರ. ಮರಾಠಿ ಪುಂಡರ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂತ ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಜೊತೆಗೆ ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಮಹದಾಯಿ, ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಬೇಕು, ಅದರ ಜೊತೆಗೆ ಒಟ್ಟಾರೆಯಾಗಿ 20 ಸಮಸ್ಯೆಗಳನ್ನ ಮುಂದಿಟ್ಟು ಇಂದು ಬಂದ್ಗೆ ಕರೆ ನೀಡಲಾಗಿತ್ತು. ಆದ್ರೆ ಇಂದಿನ ಬಂದ್ನಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಈ ಮೂಲಕ ಬಂದ್ಗೆ ಎಲ್ಲೋ ಒಂದ್ ಕಡೆ ನೀರಸ ರೆಸ್ಪಾನ್ಸ್ ಸಿಗ್ತಾ ಅನಿಸ್ತಾ ಇದೆ. ಒಂದು ಬಂದ್ ಅಂದ್ರೆ ಬಸ್ಸು, ಆಟೋಗಳು ಇರುತ್ತಾ, ಕೆಲಸಕ್ಕೆ ಹೇಗಪ್ಪ ಹೋಗೋದು, ಹೀಗೆ ಸಾಕಷ್ಟು ಗೊಂದಲಗಳು ಎಲ್ಲರಲ್ಲೂ ಮನೆ ಮಾಡಿರುತ್ತೆ. ಆದ್ರೆ ಇಂದು ನಡೆದ ಈ ಹೋರಾಟ ಕೇವಲ ಪ್ರತಿಭಟನೆಗೆ ಸೀಮಿತ ಆಗಿದ್ದು, ಎಂದಿನಂತೆ ಬಸ್ಸು, ಆಟೋ, ಕ್ಯಾಬ್ ಸಂಚಾರವಿತ್ತು. ಇನ್ನು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ದನ್ನ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿತ್ತು. ಹೀಗಾಗಿ ಬಸ್ ಓಡಾಟ ಇರುತ್ತಾ ಅನ್ನೋ ಗೊಂದಲ ಸಾಕಷ್ಟು ಜನರಲ್ಲಿ ಇತ್ತು. ಆದ್ರೆ ಬಸ್ ಕಂಡಕ್ಟರ್ಗಳು ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಿದ್ದು, ಎಂದಿನಂತೆ ಬಸ್ ಸಂಚಾರ ಇತ್ತು. ಇನ್ನು ಕೇವಲ ಬಸ್ ಸಂಚಾರ ಅಷ್ಟೇ ಅಲ್ಲದೆ ಆಟೋ, ಕ್ಯಾಬ್ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ರು. ಇಷ್ಟಾದ್ರೂ ಕೂಡ ಆಟೋ, ಕ್ಯಾಬ್ಗಳು ರಸ್ತೆಗೆ ಇಳಿದ ಪರಿಣಾಮ ಸಾರ್ವಜನಿಕರಿಗೆ ಕೊಂಚವೂ ಕೂಡ ತೊಂದರೆ ಆಗಿಲ್ಲ. ಮೇಡಮ್, ಅವ್ರ ಪಾಡು ಅವ್ರ ಕಿತ್ತಾಟ ಅವ್ರುಗಳು ಅದೆಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಹೊಟ್ಟೆಪಾಡು ಅವತ್ತಿಂದ ಅವತ್ತೇನು ಮಾಡ್ಕೋಬೇಕೋ ನಾವು ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಾವು ಯಾವುದಕ್ಕೂ ನಾವು ಕರೆ ಕೊಟ್ಟಿಲ್ಲ. ಅವ್ರದ್ದು ಕನ್ನಡ ರಕ್ಷಣಾ ವೇದಿಕೆ ಆಗಲಿ, ನಿನ್ನೆ 18 ಜನ ಶಾಸಕರನ್ನ ಅಮಾನತು ಮಾಡಿರೋದಾಗಲಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಮದು ಅವ್ರಿಗೆ ಓಟ್ ಹಾಕಿದ್ದೀವಿ, ನಾವೇನು ಮಾಡಿದ್ದೀವೋ ಅಷ್ಟೇ ನಮ್ಮ ಕೆಲಸ ಅಷ್ಟೇ. ಅವ್ರವ್ರ ಕಿತ್ತಾಟಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಹೋರಾಟ, ನಮ್ಮದೇನಿರು, ನಮ್ಮದು ದುಡಿಯೋದೇನಿದೆ ಅವತ್ತಿಂದ ಅವತ್ತು ಅನ್ನ ತಿಂತಾಯಿದ್ದೀವಿ, ಅವತ್ತಿಂದ ಅವತ್ತು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕರ್ತವ್ಯ ಏನು, ಓಟ್ ಹಾಕಿದ್ದೀವಿ ಅಷ್ಟೇ. ಬಂದು ಯಾರು ಬೇಕು ಅಂತ ಮಾಡ್ತಾ ಇಲ್ಲ. ಇದು ನಮಗೆ ಅನ್ಯಾಯ ಮಾಡ್ತಾ ಇರುವ ಮರಾಠಿ ಪುಂಡರು, ಅಂದರೆ MES ಪುಂಡರು, ಬೇರೆ ಮರಾಠಿಯವರೆಲ್ಲ ನಮ್ಮ ಜೊತೆ ಇದ್ದಾರೆ. ಭಾಳ ಒಳ್ಳೆ ಜನಗಳಿದ್ದಾರೆ. ಅವರು ಒಂದು ಮದುವೆ ಕಾರ್ಯ ಮಾಡಲಿ, ಏನೇ ಮಾಡಲು ಕನ್ನಡದಲ್ಲೇ ಅವರು ಆಹ್ವಾನ ಪತ್ರಿಕೆ ಮಾಡೋದು, ಅವರಿಗೆ ನಮ್ಮ ಅಭಿನಂದನೆ. ಈ ಕೆಲವು MESಗಳು ಪುಂಡರು ಮತ್ತು ಶಿವಸೈನಿಯವರೆಲ್ಲ ನಮ್ಮ ಬೆಳಗಾವಿಗೆ ಬಂದು ಸೇರ್ಕೊಂಬಿಟ್ಟು ಅಲ್ಲಿರುವ ಜನರು ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಮರಾಠಿ ಮತ್ತು ನಮ್ಮ ಕನ್ನಡಿಗರ ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ನಾವು ಏನು ಹೇಳ್ತಾ ಇದ್ದೀವಿ, ಅವರ ಒಂದು ಏನಿದೆ ಸಂಘ ಸಮಸ್ಯೆಯನ್ನು ಗಡಿಪಾರು ಮಾಡಿ, ನಮ್ಮ ಕರ್ನಾಟಕದಲ್ಲಿ MES ಬೇಡ, ಶಿವಸೈನ್ಯನೂ ಬೇಡ. ನಾವೆಲ್ಲ ಅಣ್ಣ ತಮ್ಮದಿರಾಗಿದ್ದೀವಿ, ನಾವು ಹಾಗೇ ಇರ್ತೀವಿ. ಅಂಥ ಗಡಿಪಾರು ಗೂಂಡಾಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅಂದ್ಬಿಟ್ಟು ನಾವು ಬಂದಿಗೆ ಕರೆ ಕೊಟ್ಟಿದ್ದಾರೆ. ಅದು ಇವಾಗ ಶಾಲೆ ಮಕ್ಕಳು ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾವು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀವಿ. ಶಾಲೆ ಮಕ್ಕಳು SLC ಎಕ್ಸಾಮ್ ನಡೀತಾ ಇದೆ. ಇನ್ನು ವೀಕೆಂಡ್ ಆದ್ರಿಂದ ಸಾಕಷ್ಟು ಜನ ಮಾಲು, ಸಿನಿಮಾ ಥಿಯೇಟ್ರು, ಹೋಟೆಲ್ಗಳಿಗೆ ಹೋಗ್ತಾ ಇರ್ತಾರೆ. ಇವತ್ತು ಬಂದಿದ್ದಂತಹ ಕಾರಣ ಮಧ್ಯಾಹ್ನ 12 ಗಂಟೆವರೆಗೂ ಮಾಲ್ಗಳು ಕ್ಲೋಸ್ ಆಗಿತ್ತು. ನಿಧಾನವಾಗಿ ಪ್ರತಿಭಟನಾ ಕಾವು ತಣ್ಣಗಾದ ಹಾಗೆ ಎಲ್ಲಾ ಮಾಲ್ಗಳು ಓಪನ್ ಆಯಿತು. ಅದೇ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂದ್ಗೆ ಬೆಂಬಲ ಸೂಚಿಸಿದ್ದು, ಮೊದಲ ಶೋವನ್ನು ನಿಲ್ಲಿಸಿತ್ತು. ಅದಾದ ನಂತರ ಚಲನಚಿತ್ರ ಮಂದಿರಗಳು ಕೂಡ ಓಪನ್ ಆದವು. ಇನ್ನು ಬಂದ್ಗೆ ಮೊದಲಿನಿಂದಲೂ ಕೂಡ ಹೋಟೆಲ್ ಉದ್ಯಮದವರು ನೈತಿಕ ಬೆಂಬಲ ಅಷ್ಟೇ ನೀಡಿದ್ರು. ಹೀಗಾಗಿ ಎಂದಿನಂತೆ ಹೋಟೆಲ್ಗಳು ಕೂಡ ಓಪನ್ ಆಗಿದ್ದು, ಜನರಿಗೆ ಯಾವುದೇ ತಿಂಡಿ, ಊಟದ ವಿಚಾರದಲ್ಲಿ ಸಮಸ್ಯೆ ಆಗಿರಲಿಲ್ಲ. ಇನ್ನು ಜನ ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದು, ಒಂದಿಷ್ಟು ಜನ ಮನೆಯಿಂದ ಹೊರಗಡೆ ಬರದೇ ಇರೋ ಕಾರಣ ಬಸ್ಗಳು ಖಾಲಿ ಹೊಡಿತಾ ಇತ್ತು. ಏನು ಹೇಳ್ತೀವಿ ಸರ್, ₹1 ಕಲೆಕ್ಷನ್ ಇಲ್ಲ. ಬರ್ತಾ 4 ಜನ ಹಾಕೊಂಬಂದಿದ್ದೀವಿ. ಕಲೆಕ್ಷನ್ ಕಟ್ಟು ನಮ್ಮ ಡಿಪೋಲಿ ಇದು ಮಾಡ್ತಾರೆ. ಇಲ್ಲಿ ಜನ ಬೇರೆ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಶಿವಮೊಗ್ಗ ದಾಟಿ ನಾವು 60 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿಂದ ಹಿಡಿದು ನಾವು MTನೇ ಹೋಗ್ಬೇಕು. ಹತ್ತಿದ್ರು ಇಲ್ಲತ್ತಿದ್ರು 3 ಜನ 4 ಜನ ಆಯ್ತು ಜಾಸ್ತಿ. ಇಲ್ಲಿಂದ ಹಿಡಿದು ಇನ್ನೆಲ್ಲ ಖಾಲಿಯಾಗಿ ಹೋಗ್ಬೇಕು. ಇವತ್ತು ಇನ್ನೇನಾಗ್ತದೆ ಗೊತ್ತಾಗಲ್ಲ. ಮುಂದಕ್ಕೆ ಬೇಜಾರಿನ ಗಾಡಿಗಳಿದ್ದಾವೆ, ನೋಡೋಣ ಏನಾಗ್ತದೆ. ಒಟ್ನಲ್ಲಿ ಬಂದ್
ಬಂದ್ಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಎಲ್ಲರೂ ಕೂಡ ನಿರಾತಂಕವಾಗಿ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಕೊಂಡಿದ್ರು. ಬಂದ್ಗೆ ಪಾಸಿಟಿವ್ಗಿಂತ ನೀರಸ ರೆಸ್ಪಾನ್ಸ್ ಸಿಕ್ಕಿದ್ದೇ ಹೆಚ್ಚು ಅಂತಲೂ ಕೂಡ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಸಾಯಿ ಪವನ್ ಜೊತೆ ಚರಣ್ ಮೂಡುಬಿದ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.